ಮೈಕ್ರೋ ಫೈನಾನ್ಸ್ ಹಾವಳಿಗೆ ಕೊನೆಗೂ ಈಗ ಅಂಕುಶ ಬಿದ್ದಿದೆ. ರಾಜ್ಯಪಾಲರ ಅಂಕಿತ ಸಿಗ್ತಾ ಇದ್ದಂತೆ ಸರ್ಕಾರ ಸ್ಪಷ್ಟನೆಯ ನಂತರ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಸಹಿ ಮಾಡಿದ್ದಾರೆ. ಆ ಮೂಲಕ ರಾಜ್ಯದಲ್ಲಿ ಸುಗ್ರೀವಾಜ್ಞೆ ಜಾರಿಗೆ ಬಂದಿದೆ. ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿರುದ್ಧ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನು ಜಾರಿ ಮಾಡಿದೆ. ಸುಗ್ರೀವಾಜ್ಞೆಯಲ್ಲಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದಿಷ್ಟು ಸ್ಪಷ್ಟನೆಯನ್ನು ಕೊಟ್ಟಿತ್ತು. ಸರ್ಕಾರದ ಸ್ಪಷ್ಟನೆಯ ನಂತರ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅದಕ್ಕೆ ಅಂಕಿತ ಹಾಕಿದ್ರು. ಫೈನಾನ್ಸ್ ಹೆಸರಿನಲ್ಲಿ ಕಿರುಕುಳ ನೀಡುತ್ತಿದ್ದವರ ವಿರುದ್ಧ ಸುಗ್ರೀವಾಜ್ಞೆ ಜಾರಿಯಾಗಿದೆ. ಮೂಲಭೂತ ಹಕ್ಕುಗಳಿಗೆ ತೊಂದರೆ ಆಗದಂತೆ ಕ್ರಮ ವಹಿಸಬೇಕು, ಸಾಲ ಕೊಟ್ಟವರಿಗೆ ಕಾನೂನು ಮೂಲಕ ತೊಂದರೆ ಆಗಬಾರದು ಅಂತ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್. ಸುಗ್ರೀವಾಜ್ಞೆಯ ಕರಡನ್ನು ಈಗಾಗಲೇ ರಾಜ್ಯಪಾಲರಿಗೆ ಮೊದಲ ಬಾರಿ ಕಳಿಸಿದಾಗ ಅವರು ಅದನ್ನು ವಾಪಸ್ ಮಾಡಿದರು. ಒಂದಿಷ್ಟು ಸ್ಪಷ್ಟನೆಗಳನ್ನು ಕೇಳಿದರು. ಈಗ ಸ್ಪಷ್ಟನೆಯ ನಂತರ ಮತ್ತೆ ಸರ್ಕಾರ ಅದನ್ನು ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಿತ್ತು. ಅದಕ್ಕೆ ರಾಜ್ಯಪಾಲರು ಒಂದಿಷ್ಟು ಸಲಹೆ ಕೊಟ್ಟು ಅಂಕಿತ ಹಾಕಿದ್ದಾರೆ. ದೀಪ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ದೀಪ, ಮೊದಲಿಗೆ ಅಂಕಿತ ಹಾಕಿರಲಿಲ್ಲ, ವಾಪಸ್ ಆಗಿತ್ತು. ಅದಾದ್ಮೇಲೆ ಏನಾದರೂ ಸರ್ಕಾರ ಬದಲಾವಣೆ ಮಾಡಿತ್ತಾ ಅಥವಾ ಅದನ್ನೇ ವಾಪಸ್ ಕಳುಹಿಸುತ್ತಾ? ವಾಪಸ್ ಅದನ್ನೇ ಕಳಿಸಿ ಅದಕ್ಕೆ ಸಹಿ ಮಾಡಿದ್ರು ರಾಜ್ಯಪಾಲರು. ಏನಾಯಿತು ಸುಗ್ರೀವಾಜ್ಞೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಇನ್ನು ಮುಂದಿನ ಪರಿಣಾಮ ಏನು? ಪ್ರಣುತ್, ಸುಗ್ರೀವಾಜ್ಞೆ ವಿಚಾರವಾಗಿ ಈಗಾಗಲೇ 2 ಬಾರಿ ಅಂದರೆ ಒಂದು ಬಾರಿ ಸಭೆಯನ್ನು ನಡೆಸಿದಂತಹ ಸಿಎಂ ಸಿದ್ದರಾಮಯ್ಯ ಸುಗ್ರೀವಾಜ್ಞೆ ತರಲೇಬೇಕು, ಇಲ್ಲಾಂದ್ರೆ ಸಮಸ್ಯೆ ಆಗುತ್ತೆ, ಆತ್ಮಹತ್ಯೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ರು. ಅದರಂತೆ ಒಂದು ಸಭೆಯನ್ನು ನಡೆಸಿ ಅಲ್ಲಿ ಯಾವ್ಯಾವ ಅಂಶಗಳನ್ನು ತರಬೇಕು, ಇರುವಂತಹ ಕಾನೂನಿಗೆ ಕಠಿಣ ಕ್ರಮವನ್ನು ಏನನ್ನ ಸೇರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಲಿಸ್ಟ್ ಅನ್ನು ರೆಡಿ ಮಾಡಿ ಆ ಒಂದು ಸುಗ್ರೀವಾಜ್ಞೆ ಪತ್ರವನ್ನ ರಾಜ್ಯಪಾಲರಿಗೆ ತಲುಪಿಸಿದ್ರು. ಆದ್ರೆ ರಾಜ್ಯಪಾಲರು ಅದರಲ್ಲಿ ಒಂದಿಷ್ಟು ತಿದ್ದುಪಡಿಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಒಂದಿಷ್ಟು ಅವರ ಅಂಶಗಳಿಗೆ ಸ್ಪಷ್ಟನೆಯನ್ನ ಕೇಳಿ ವಾಪಸ್ ಕಳಿಸಿದ್ರು ಆ ಸುಗ್ರೀವಾಜ್ಞೆ ಲೆಟರ್ ಅನ್ನ. ಆದ್ರೆ ಇದೀಗ ಯಥಾವತ್ತಾಗಿ ಅಂದ್ರೆ ಒಂದು ಬಾರಿ ಸ್ಪಷ್ಟನೆಯನ್ನ ಕೊಟ್ಟಂತಹ ಸರ್ಕಾರ ಮತ್ತೊಂದು ಬಾರಿ ಯಥಾವತ್ತಾಗಿರುವಂತಹ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರಿಗೆ ಕಳಿಸಿದ್ರು. ನಿನ್ನೆ ಆ ಒಂದು ಸುಗ್ರೀವಾಜ್ಞೆಗೆ ಅಂಕಿತ ಬಿದ್ದಿದೆ. ಪ್ರಮುಖವಾಗಿ ಸಾಲ ಕೊಡುವಂತಹ ಏನು ಕಂಪನಿಗಳಿದೆ ಅದು ಮೊದಲಿಗೆ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದ ಬಳಿಕ ಯಾರ್ಯಾರಿಗೆ ಎಷ್ಟು ಸಾಲ ಕೊಡುವಂತಹ ಒಂದಿಷ್ಟು ಅಕೌಂಟಬಿಲಿಟಿ ಇದೆ ಅನ್ನುವಂತಹದ್ದನ್ನ ತೋರಿಸಬೇಕು. ತೋರಿಸಿದ ಬಳಿಕವೇ ಸಾಲ ಯಾರ್ಯಾರಿಗೆ ಕೊಡ್ತಿದ್ದೇವೆ ಅನ್ನುವಂತಹ ಡೀಟೇಲ್ ಅನ್ನು ಕೂಡ ಸರ್ಕಾರಕ್ಕೆ ಒದಗಿಸಬೇಕು. ಯಾವುದೇ ಕಾರಣಕ್ಕೂ ಕಿರುಕುಳ ಅಥವಾ ಅವರಿಗೆ ನೋವಾಗುವಂತಹ ರೀತಿಯಲ್ಲಿ ನಡೆದುಕೊಳ್ಬಾರ್ದು ಅನ್ನುವಂತಹದ್ದು ಸುಗ್ರೀವಾಜ್ಞೆಯಲ್ಲಿ ಇರುವಂತಹ ಅಂಶ. ಇನ್ ಕೇಸ್ ಏನಾದ್ರೂ ಆ ಕಾನೂನನ್ನ ಮೀರಿ ಅವರಿಗೆ ಕಿರುಕುಳ ಕೊಡ್ತಿದ್ದಾರೆ ಅಥವಾ ಅವರಿಗೆ ತುಂಬಾ ಹಿಂಸೆ ಮಾಡ್ತಿದ್ದಾರೆ ಅನ್ನುವಂತಹ ಸಂಸ್ಥೆಗಳ ವಿರುದ್ಧ ಕ್ರಮಕ್ಕೆ ಸರ್ಕಾರ ಮುಂದಾಗುತ್ತೆ. ಅದರಲ್ಲಿ 10 ವರ್ಷ ಜೈಲು ಸೇರಿದಂತೆ ಒಂದಿಷ್ಟು ದಂಡ ವಿಧಿಸುವಂತಹ ಅಂಶಗಳನ್ನು ಕೂಡ ಸೇರಿಸಲಾಗಿದೆ. ಬಹುತೇಕವಾಗಿ ಈ ಸುಗ್ರೀವಾಜ್ಞೆ ನೆನೆಯೇ ಜಾರಿಯಾಗಿರೋದ್ರಿಂದ ಎಲ್ಲವೂ ಕೂಡ ನೆನೆಯಿಂದಲೇ ಅಪ್ಲೈ ಆಗ್ತಾ ಇದೆ. ಇದರ ಜೊತೆಗೆ ಯಾವುದೇ ಕಾರಣಕ್ಕೂ ಒಂದು ವ್ಯಕ್ತಿಗೆ ಇಂತಿಷ್ಟೇ ಸಾಲವನ್ನು ಕೂಡ ಕೊಡಬೇಕು ಅನ್ನುವಂತಹ ಅಂಶಗಳನ್ನು ಕೂಡ ಸೇರಿಸಲಾಗಿದೆ. ಹಾಗಾಗಿ ಸುಗ್ರೀವಾಜ್ಞೆ ಜಾರಿ ಬಂದಿದೆ. ಇನ್ ಮುಂದೆ ಆದ್ರೂ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂತಹದ್ದು ಇರುವಂತಹ ಕಾನೂನನ್ನ ಇದೀಗ ಕಠಿಣ ಮಾಡಿರುವಂತಹದ್ದು. ಆ ಕಠಿಣ ಕಾನೂನುಗಳನ್ನ ಯಾವ ರೀತಿಯಾಗಿ ಅಪ್ಲೈ ಆದ ಬಳಿಕ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂತಹದ್ದನ್ನು ಕಾದು ನೋಡ್ಬೇಕಾಗುತ್ತೆ. ಪ್ರಣುತ್, ಥ್ಯಾಂಕ್ ಯು ದೀಪ ಮಾಹಿತಿಗೆ.